ಮಕ್ಕಳೇ ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಶಿಕ್ಷಕಿ ಪದ್ಮಶ್ರೀ ಮುರಳಿ. ಸೊ ಮಕ್ಕಳೇ, ಇವತ್ತಿನ ಕ್ಲಾಸಲ್ಲಿ ನಾವೊಂದು ಹೊಸ ಪೊಯೆಟ್ರಿನ ಕಲಿತೀವಿ. ಹಿಂದಿನ ಕ್ಲಾಸಲ್ಲಿ ನಾವೇನು ಮಾಡಿದ್ವಿ, ಅ ಹೀರೋ ಅಂತ ಏನು ಲೆಸನ್ ಇದೆ ಅದನ್ನು ಓದ್ಕೊಂಡ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ಹೇಳ್ದಂಗೆ ಪೊಯೆಟ್ರಿ ಸ್ಟಾರ್ಟ್ ಮಾಡೋದ್ರಿಂದ ಅದರ ಹೆಸರೇನು, ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ. ಹೆಸರಲ್ಲೇ ಇದೆ ಈ ಪರ್ಟಿಕ್ಯುಲರ್ ಪದ್ಯ ಯಾವ್ದ್ರ ಬಗ್ಗೆ ಇದೆ ಅಂತ. ಸೊ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಅಂದ್ರೆ ಒಬ್ರು ಅಜ್ಜಿ ಒಂದು ಮರನ ಹತ್ತುತ್ತಿರೋದು. ಅರ್ಥ ಆಯ್ತಾ? ಇದನ್ನ ಬರ್ದಿದ್ದವರು ಯಾರು? ರಸ್ಕಿನ್ ಬಾಂಡ್ ಅವರು. ರಸ್ಕಿನ್ ಬಾಂಡ್ ಅವರು ನಮ್ಮ ಒಂದು ಇಂಡಿಯಾಲಿ ತುಂಬಾ ಫೇಮಸ್ ಕೂಡ. ಆ್ಯಂಡ್ ಅವ್ರು ತುಂಬಾ ರೀತಿಯಾದ ಪೊಯೆಟ್ರಿ ಅಥವಾ ಒಂದು ಕತೆಗಳನ್ನ ಬರ್ದಿದ್ದಾರೆ ಆ್ಯಂಡ್ ತುಂಬಾ ಫೇಮಸ್ ಕೂಡ. ನೀವು ಅವ್ರ ಬಗ್ಗೆ ಕಲ್ತಿರ್ತೀರ. ಅರ್ಥ ಆಯ್ತಾ ಮಕ್ಕಳೇ? ಸೊ ಇವಾಗ ಈ ಒಂದು ಪದ್ಯನ ಕಲಿಯೋಕ್ಕಿಂತ ಮುಂಚೆ ಮಕ್ಕಳೇ ನಾವೊಂದು ಹೇಳಬೇಕು, ಅ ಹೀರೋ ಏನಿದೆ ಮತ್ತು ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಏನಿದೆ, ಇದೆರಡು ಹ್ಯೂಮರ್ ಮೇಲೆ ಬೇಸ್ ಮಾಡಿದ್ದಾರೆ. ಹ್ಯೂಮರ್ ಅಂದರೆ ಏನು? ಹ್ಯೂಮರ್ ಅಂದರೆ ಹಾಸ್ಯ. ಅರ್ಥ ಆಯ್ತಾ? ಸೊ ಒಂದು ಜೋಕ್ ಮಾಡೋದಾಗಿರಲಿ, ಒಂದು ರೀತಿಯಾದ ಹಾಸ್ಯವಾಗಿ ಮಾತಾಡೋದಾಗಿರಲಿ, ಅದು ಏನಿದೆ ಈ ಪರ್ಟಿಕ್ಯುಲರ್ ಪದ್ಯ ಮತ್ತು ಅ ಹೀರೋಯಿನ ಕೂಡ ಒಂದು ಥೀಮ್ ಅಂತ ನಾವು ಹೇಳ್ಬೋದು. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಇದನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಸೊ ನೀವು ಅಲ್ಲಿ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ಸೊ ಇದರಿಂದ ಏನು ಅಂದರೆ, ಇದು ಬರೀ ಹಾಸ್ಯ ಅಂದರೆ ನಿಮ್ಮನ್ನು ನಗ್ಸಲ್ಲ, ಬಟ್ ಇದೊಂದು ಹಾಸ್ಯ ಪ್ರಜ್ಞೆ ಬಗ್ಗೆ ಮಾತಾಡ್ತಾರೆ. ಅಂದರೆ ಆ ಕ್ಯಾರೆಕ್ಟರ್ ಏನಿದ್ದಾರೆ ಅದೇ ಒಂದು ರೀತಿಯಾದ ಹಾಸ್ಯವನ್ನು ತರ್ತಾ ಇದೆ ಈ ಒಂದು ಪದ್ಯಕ್ಕಾಗಿರಲಿ, ಅಥವಾ ಅ ಹೀರೋಲಿ ಸ್ವಾಮಿನ ಕ್ಯಾರೆಕ್ಟರ್ ಏನಿದೆ, ಅಪ್ಪನಿನ ಕ್ಯಾರೆಕ್ಟರ್ ಏನಿದೆ, ಅದು ಈ ಒಂದು ಹಾಸ್ಯ ಪ್ರಜ್ಞೆನ ತರ್ತಿದೆ. ಅದಕ್ಕೆ ಹ್ಯೂಮರ್ ಏನಿದೆ ಅದು ಇದರ ಒಂದು ಥೀಮ್ ಅಂತ ನಾವು ಹೇಳ್ಬೋದು. ಸೊ ನಡೀರಿ ಇವಾಗ ಈ ಪೊಯೆಟ್ರಿನ ಓದಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇ ಸ್ಟ್ಯಾನ್ಸಾ ಏನಿದೆ, ನಾನೇನು ಮಾಡ್ತೀನಿ ಮಕ್ಕಳೇ, ಸ್ಟ್ಯಾನ್ಸಾ ಓದಿ ಅದರ ರೈಮಿಂಗ್ ಸ್ಕೀಮ್ನ ಕೂಡ ನಿಮಗೆ ತಿಳಿಸ್ಬಿಟ್ಟು ಅದರ ಅರ್ಥ ಹೇಳ್ತೀನಿ. ಆಮೇಲೆ ಇಂಪಾರ್ಟೆಂಟ್ ಮೀನಿಂಗ್ ಏನಿದೆ ಅದನ್ನು ಕೂಡ ನಾನು ನಿಮಗೆ ಈ ಒಂದು ಕ್ಲಾಸಲ್ಲಿ ತಿಳಿಸ್ತೇನೆ. ಸೊ ಮೊದಲನೇ ಸ್ಟ್ಯಾನ್ಸಾನ ಓದೋಣ ಬನ್ನಿ. ಸೊ ಓದುವಾಗ ನಾನು ನಿಮ್ಗೆ ಹೇಳ್ತೀನಿ ಎಲ್ಲೆಲ್ಲಿ ಇಂಪಾರ್ಟೆಂಟು, ಏನೇನು ತಿಳ್ಕೊಬೇಕು ಅಂತ. ಮೈ ಗ್ರ್ಯಾಂಡ್ ಮದರ್ ವಾಸ್ ಅ ಜೀನಿಯಸ್. ಸೊ ಜೀನಿಯಸ್ ಅಂದರೆ ಏನು? ಅವ್ರು ತುಂಬ ಬುದ್ಧಿವಂತೆ ಆಗಿದ್ಲು ಅಂತ ಹೇಳ್ತಾ ಇದ್ದಾರೆ. ಯಾರು? ಸ್ಪೀಕರ್. ಆಯಿತಾ? ನಾನು ಇಲ್ಲಿ ಸ್ಪೀಕರ್ ಅಂತ ರೆಫರ್ ಮಾಡ್ತೀನಿ. ನಿಮ್ಮ ಒಂದು ಕ್ವೆಶ್ಚನಲ್ಲಿ ಪೊಯೆಟ್ ಅಂತ ಕೊಟ್ಟಿದ್ರೆ ನೀವು ಪೊಯೆಟ್ ಅಂತ ಹಾಕ್ಬೋದು, ಪೊಯೆಟ್ ಸ್ಪೀಕರ್ ಅಂತ ಕೊಟ್ಟಿದ್ರೆ ಪೊಯೆಟ್ ಸ್ಪೀಕರ್ ಅಂತ ಆನ್ಸರಲ್ಲಿ ಯೂಸ್ ಮಾಡ್ಬೋದು. ಇವಾಗ ಈ ಸ್ಪೀಕರ್ ಏನಂತ ಇದ್ದಾರೆ, ಅವರ ಒಂದು ಅಜ್ಜಿ ಏನಿದ್ರು ಅವರು ಒಬ್ರು ಜೀನಿಯಸ್ ಆಗಿದ್ರು ಅಂತ. ಸೊ ನಿಮಗೂ ಅಜ್ಜಿ ಇರ್ತಾರಲ್ವಾ? ಸೊ ನಿಮ್ಮ ಅಜ್ಜಿಗೆ ಕೂಡ, ನೀವು ಜನರಲಿ ಅಜ್ಜಿಗಳು ಏನು ಮಾಡ್ತಾರೆ, ವಾಕಿಂಗ್ ಹೋಗ್ತಾರೆ, ಮನೆಗೆ ಬಂದು ಟಿ ವಿ ನೋಡ್ತಾರೆ, ಮಲ್ಕೊತಾರೆ, ಊಟ ಮಾಡ್ತಾರೆ, ನಿಮ್ಮ ಜೊತೆ ಆಟ ಆಡ್ತಾರೆ. ತುಂಬ ರೀತಿಯಾದ ಫಿಸಿಕಲ್ ಆ್ಯಕ್ಟಿವಿಟಿ ಅವ್ರು ಮಾಡಲ್ಲ, ಬಿಕಾಸ್ ವಯಸ್ಸಾಗಿರುತ್ತಲ್ವಾ. ಆ್ಯಂಡ್ ಪ್ರತಿಯೊಬ್ಬರು ಅಜ್ಜಿಗೂ ಒಂದು ರೀತಿಯಾದ ವಿಯರ್ಡ್ ಕ್ಯಾರೆಕ್ಟರಿಸ್ಟಿಕ್ ಅಂತ ಇರುತ್ತೆ. ಅರ್ಥ ಆಯ್ತಾ? ಸ್ವಲ್ಪ ಅಜ್ಜಿಗಳೇನಿರ್ತಾರೆ ಡಿಫ್ರೆಂಟು. ಸೊ ನಾನು ಹೇಳಬೇಕು ಅಂದರೆ ನಮ್ಮ ಅಜ್ಜಿಗೆ ಕ್ರಿಕೆಟ್ ಅಂದರೆ ತುಂಬ ಹುಚ್ಚಿತ್ತು. ಅವ್ರು ದಿನ ರಾತ್ರಿ ಕ್ರಿಕೆಟ್ ನೋಡೋರು. ಆ್ಯಂಡ್ ಅವ್ರಿಗೆ ಈ ಕ್ರಿಕೆಟರ್ ಹೆಸರುಗಳೆಲ್ಲ ಕರೆಕ್ಟಾಗಿ ಹೇಳೋಕ್ಕಾಗ್ತಿರ್ಲಿಲ್ಲ. ಆಯಿತಾ? ತುಂಬ ಫನ್ನಿ ವೇಲ್ ಹೇಳೋರು. ಆ್ಯಂಡ್ ನಾವೆಲ್ಲ ಮೊಮ್ಮಕ್ಕಳು ಕುತ್ಕೊಂಡು ಆಗ್ತಿದ್ವಿ. ಸೊ ನಮ್ಮ ಅಜ್ಜಿ ಬಗ್ಗೆ ಆ ಒಂದು ಪೆಕ್ಯುಲಿಯರ್ ಕ್ಯಾರೆಕ್ಟರ್ ಇತ್ತು. ಬಟ್ ನಿಮ್ಮ ಅಜ್ಜಿ ಬಗ್ಗೆನೂ ನಿಮ್ಗೆ ಏನಾದರೂ ಅನಿಸಿದ್ರೆ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ನೋಡ್ತೀನಿ. ಇಲ್ಲಿ ಇವ್ರೇನಂತ ಇದ್ದಾರೆ, ಈ ಒಂದು ಕ್ಯಾರೆಕ್ಟರ್ ಏನಿತ್ತು, ಅವರ ಅಜ್ಜಿ ಏನಿದ್ರು ಅವರು ಒಬ್ರು ಜೀನಿಯಸ್ ಆಗಿದ್ರು, ಅಂದರೆ ತುಂಬ ಬುದ್ಧಿವಂತೆ ಆಗಿದ್ರು. ಯು ಡಿಡ್ ಲೈಕ್ ಟು ನೋ ವೈ? ಬಿಕಾಸ್ ಶಿ ಕುಡ್ ಕ್ಲೈಂಬ್ ಟ್ರೀಸ್ spreading or high. She did be up their branches in a thrice. And mind you, when last she climbed a tree, she was 62. Ever since childhood, she did had this gift for being happier in a tree than in a lift ಅಂತ. ಸೊ ನಾ ಹೇಳ್ದಂಗೆ ನಿಮಗೆ ರೈಮಿಂಗ್ ಸ್ಕೀಮ್ ಹೇಳ್ತೀನಿ ಅಂತ ಹೇಳ್ದೆ ಅಲ್ವಾ? ಸೊ ಇಲ್ಲಿ ರೈಮಿಂಗ್ ಸ್ಕೀಮ್ ನಾವು ನೋಡ್ಬೋದು. ನೋಡಿ, ಇಲ್ಲಿ ಯು ಡಿಡ್ ಲೈಕ್ ಟು ನೋ ವೈ ಇದೆ ಮತ್ತು ಹೈ ಇದೆ. ಸೊ ಇದು ಎ ಎ, ಯು ಮತ್ತು ಟು, ಬಿ ಬಿ, ಇದು ಗಿಫ್ಟ್ ಮತ್ತು ಲಿಫ್ಟ್, ಸಿ ಸಿ. ಅರ್ಥ ಆಯ್ತಾ? ಇದೇನಿದೆ ಇದು ನಮ್ಮ ರೈಮಿಂಗ್ ಸ್ಕೀಮ್ ಅಂತ ನಾವು ಹೇಳ್ಬೋದು. ಇವಾಗ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇ ಸ್ಟೇಟ್ಮೆಂಟ್ ನಾನು ಆಗಲೇ ನಿಮ್ಗೆ ಹೇಳಿದೆ, ಅವ್ನು ಸ್ಟಾರ್ಟಿಂಗಲ್ಲೇ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾನೆ. ಏನಂತ? ಸ್ಪೀಕರ್ ಏನು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ, ಅವ್ರ ಗ್ರ್ಯಾಂಡ್ ಮದರ್ ಒಬ್ರು ಜೀನಿಯಸ್ ಆಗಿದ್ರು ಅಂತ. ಯು ಡಿಡ್ ಲೈಕ್ ಟು ನೋ ವೈ, ನಿಮಗೆ ಗೊತ್ತಾಗಬೇಕಲ್ವಾ ಯಾಕೆ ಅಂತ. ಬಿಕಾಸ್ ಶಿ ಕುಡ್ ಕ್ಲೈಂಬ್ ಟ್ರೀಸ್. ಜೀನಿಯಸ್ ಯಾಕಾಗಿದ್ರು ಅವರು? ಯಾಕಂದರೆ ಅವರು ಮರಗಳನ್ನ ಹತ್ತುತ್ತಿದ್ರು. ಅಜ್ಜಿಗಳು ಯಾರಾದರೂ ಮರ ಹತ್ತೋದನ್ನ ನೀವು ನೋಡಿದ್ದೀರಾ?
ತುಂಬ ಕಡಿಮೆ ಅಲ್ಲ, ಅಂದರೆ ಚಿಕ್ಕ ವಯಸ್ಸಲ್ಲಿ ಎಲ್ಲರೂ ಹತ್ತಾರೆ. ಅದು ವಯಸ್ಸು ಆಗ್ತಾ 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 ಆ ಫಿಸಿಕಲ್ ಸ್ಟ್ಯಾಮಿನಾ ಅಥವಾ ಅವ್ರ ಹತ್ರ ಆ ಶಕ್ತಿ ಇರಲ್ಲ ಒಂದು ಮರವನ್ನು ಹತ್ತಕ್ಕೆ. ಆದರೆ ಈ ಅಜ್ಜಿ ಮರವನ್ನು ಹತ್ತುತ್ತಿದ್ರು. ಸ್ಪ್ರೆಡ್ಡಿಂಗ್ ಆರ್ ಹೈ, ಸ್ವಲ್ಪ ಮರಗಳು ಮಕ್ಕಳೇ ನೀವು ನೋಡಿರ್ಬೋದು ಸ್ಪ್ರೆಡ್ ಆಗಿರುತ್ತೆ, ಕರೆಕ್ಟಾ? ಸಾರಿ, ನನ್ನ ಡ್ರಾಯಿಂಗ್ ಅಷ್ಟು ಚೆನ್ನಾಗಿಲ್ಲ, ಬಟ್ ಸ್ವಲ್ಪ ಮರಗಳು ಸ್ಪ್ರೆಡ್ ಆಗಿರುತ್ತೆ ಆ್ಯಂಡ್ ಸ್ವಲ್ಪ ಮರಗಳು ಸ್ಟ್ರೇಟ್ ಆಗಿರುತ್ತೆ, ಹೈ ಆಗಿರುತ್ತೆ. ಸೊ ಅವ್ರೇನು ಮಾಡ್ತಿದ್ರು ಅಂದರೆ ಮರಗಳು ಸ್ಪ್ರೆಡ್ ಆಗಿರಲಿ ಅಥವಾ ಹೈ ಆಗಿರಲಿ ಅವರು ಮರಗಳನ್ನ ಹತ್ತುತ್ತಿದ್ರು. ಆಯಿತಾ? ಈ ಡ್ರಾಯಿಂಗ್ನ ನಾನು ಅಳಿಸ್ಬಿಡ್ತೀನಿ, ನಿಮಗೆ ಆಮೇಲೆ ಕನ್ಫ್ಯೂಸ್ ಆಗುತ್ತೆ. ಸೊ ನಾ ಹೇಳ್ದಂಗೆ ಮರ ಯಾವುದೇ ರೀತಿಯಲ್ಲಾಗಿರಲಿ ಅವರು ಈ ಮರವನ್ನ ಹತ್ತುತ್ತಿದ್ರು. ಅರ್ಥ ಆಯ್ತಾ? ಶಿ ಡಿಡ್ ಬಿ ಅಪ್ ದ ಬ್ರಾಂಚಸ್ ಇನ್ ಅ ಥ್ರೈಸ್. ಇನ್ ಅ ಥ್ರೈಸ್ ಅಂತ ಏನಿದೆ ಮಕ್ಕಳು ಹೇಳಿ? ಇನ್ ಅ ಥ್ರೈಸ್ ಅಂದರೆ ಕ್ವಿಕ್ಲಿ. ನೀವು ನೋಡಿರ್ತಾರಲ್ಲ, ಜನ ಮರ ಹತ್ತೋರು ಫಾಸ್ಟಾಗಿ ಹತ್ಕೊಂಡು ಹೊಟ್ಟೋಗ್ತಾರೆ, ವೆರಿ ಕ್ವಿಕ್ಕಾಗಿ ಹತ್ತುತ್ತಿದ್ರು ಅಂತ ಇವ್ರು ಹೇಳ್ತಾ ಇದ್ದಾರೆ. ಹೋಗಿ ಈ ಬ್ರಾಂಚಸ್ ಇದೆಲ್ಲ, ಬ್ರಾಂಚಸ್ ಮೇಲೆ ಅವ್ರು ಬೇಗ ಬೇಗ ಹೋಗಿ ಕೂತ್ಕೊಂಡ್ಬಿಡೋರು. ಆ್ಯಂಡ್ ಮೈಂಡ್ ಯು, when last she climbed a tree, she was 62. ನೋಡ್ಕೊಳ್ಳಿ, ಅವ್ರು ಲಾಸ್ಟ್ ಟೈಮ್ ಮರ ಹತ್ತಿದಾಗ ಅವ್ರಿಗೆ 62 ವರ್ಷ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಎವರ್ ಸಿನ್ಸ್ ಚೈಲ್ಡ್ಹುಡ್ ಶಿ ಡಿಡ್ ಹ್ಯಾವ್ ದಿಸ್ ಗಿಫ್ಟ್. ಇಲ್ಲಿ ದಿಸ್ ಅಂದರೆ ಏನು? ಮರ ಹತ್ತೋದು, ಕ್ಲೈಂಬಿಂಗ್ ಅ ಟ್ರೀ, ಅದಕ್ಕೆ ರೆಫರ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲೇನಂತ ಇದ್ದಾರೆ ಸ್ಪೀಕರು, ಮರ ಹತ್ತದೇನಿದೆ ಅದು ಅವ್ರಿಗೆ ಒಂದು ವರವಾಗಿ ಸಿಕ್ಕಿತ್ತು, ಅಂದರೆ ಒಂದು ಗಿಫ್ಟ್ ಆಗಿ ಸಿಕ್ಕಿತ್ತು. ಫಾರ್ ಬೀಯಿಂಗ್ ಹ್ಯಾಪಿಯರ್ ಇನ್ ಅ ಟ್ರೀ ದ್ಯಾನ್ ಇನ್ ಅ ಲಿಫ್ಟ್. ಅವ್ರಿಗೆ ಎಲ್ಲದಕ್ಕಿಂತ ಜಾಸ್ತಿ ಖುಷಿ ಕೊಡುವಂತಹ ಒಂದು ಜಾಗ ಯಾವುದು ಅಂದರೆ ಒಂದು ಮರವಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಲಿಫ್ಟಲ್ಲಿ ಹೋಗೋದಾಗಿರ್ಲಿ ಬೇರೆದಲ್ಲಿ ಹೋಗೋದಾಗಿರ್ಲಿ ಅಷ್ಟಿಷ್ಟ ಇರಲಿಲ್ಲ, ಬಟ್ ಅವ್ರಿಗೆ ಮರ ಹತ್ತಿ ಕೂತ್ಕೊಳ್ಬೇಕು ಅಂದರೆ ವಿಪರೀತ ಖುಷಿಯಾಗಿರೋರು. ಅರ್ಥ ಆಯ್ತಾ? ಸೊ ಇದನ್ನ ನೋಡ್ಕೊಳ್ಳಿ, ನಾ ಹೇಳ್ದಂಗೆ ಯಾವ ರೀತಿಯಾದ ಮರ ಮ್ಯಾಟ್ರ್ ಆಗ್ತಿರ್ಲಿಲ್ಲ. ಅರ್ಥ ಆಯ್ತಾ? ಬ್ರಾಡ್ ಆಗಿರಲಿ ಉದ್ದ ಆಗಿರಲಿ ಯಾವುದೇ ಒಂದು ಮರವನ್ನು ಅವರು ಹತ್ತುತ್ತಿದ್ರು. ಆ್ಯಂಡ್ 62 ವರ್ಷಗಳ ತನಕ ಅವರು ಮರ ಹತ್ತಿದ್ದಾರೆ. ಅರ್ಥ ಆಯ್ತಾ ಮಕ್ಕಳೇ? ಸೊ ಯಾಕೆ ಈ ಸ್ಪೀಕರಿನ ಗ್ರ್ಯಾಂಡ್ ಮದರ್ ಜೀನಿಯಸ್ ಅಂತ ಕೇಳಿದ್ರೆ ಈ ಒಂದು ಉತ್ತರವನ್ನು ನೀವು ಬರಿಬೇಕು. ಅವ್ರ ಬಗ್ಗೆ ಏನು ಯೂನೀಕ್ ಇತ್ತು ಅಂತ ಬರೆದ್ರೆ ಈ ಒಂದು ಸ್ಟ್ಯಾನ್ಸಲ್ಲಿ ಏನಿದೆ ಅದು ನಿಮ್ಮ ಉತ್ತರ. ಸೊ ನಾನು ನಿಮ್ಗೆ ಹೇಳಬೇಕು ಅಂದರೆ ಸಾಕಷ್ಟು ಇತ್ತೀಚೆಗೆ ನಿಮ್ಮ ಎಕ್ಸಾಮಲ್ಲಿ ಕೇಳಿರುವಂಥ ಪ್ರಶ್ನೆಗಳು 4 ಮಾರ್ಕ್ ಕ್ವೆಶನ್ಸ್ನ ಕೇಳಿದ್ದಾರೆ ಈ ಒಂದು ಪೊಯೆಟ್ರಿಯಿಂದ. ಸೊ ನಿಮಗೆ ಕಂಪ್ಲೀಟ್ ಸಮರಿ ಗೊತ್ತಿದ್ರೆ ಸಾಕು. ಅರ್ಥ ಆಯ್ತಾ? ಬಟ್ ಅದ್ರ ಜೊತೆಗೆ ಪ್ರತಿಯೊಂದು, ಇದು ಒಂದು ಮೆಮೊರೈಸೇಷನ್ಗಿಲ್ಲ ಮಕ್ಕಳೇ, ಬಟ್ ಪ್ರತಿಯೊಂದು ಸ್ಟೇಟ್ಮೆಂಟ್ನ ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಯಾಕೆ? ಬಿಕಾಸ್ ನಿಮಗೆ ಎಕ್ಸ್ಟ್ರಾಕ್ಟ್ಸಲ್ಲಿ ಕೇಳೋ ಚಾನ್ಸಸ್ಸು ಇರುತ್ತೆ. ನಾನು ಇಂಗ್ಲೀಷಲ್ಲಿ ಯಾವಾಗಲೂ ಹೇಳೋ ಥರ ಯಾವ ಕ್ವೆಶನ್ ಎಲ್ಲಿ ಬರುತ್ತೆ ಅಂತ ನಾವು ಶಾರ್ಟಾಗಿ ಹೇಳೋಕ್ಕಾಗಲ್ಲ ಮಕ್ಕಳೇ. ಸೊ ನೋಡ್ಕೊಳ್ಳಿ, 2 ಮಾರ್ಕ್ ಕ್ವೆಶನು ಕೇಳ್ಬೋದು, ಎಕ್ಸ್ಟ್ರಾಕ್ಟು ಕೇಳ್ಬೋದು, 4 ಮಾರ್ಕು ಕೇಳೋದ್ರಿಂದ ಪ್ರತಿ ಒಂದು ಲೈನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಇದೇ ನಿಮ್ಗೆ ಹೆಲ್ಪ್ ಆಗುತ್ತೆ, ಬಟ್ ಓದ್ಕೊಳ್ಳೋವಾಗ ಕೂಡ ಹಾಗೆ ಓದ್ಕೊಳ್ಳಿ. ಇವಾಗ ಮುಂದಿನ ಒಂದು ಸ್ಟ್ಯಾನ್ಸಾನ ನೋಡೋಣ. ಮೊದಲನೇ ಸ್ಟ್ಯಾನ್ಸಾನ ನೋಡಿದ್ವಿ, ಎರಡನೇ ಸ್ಟ್ಯಾನ್ಸಲ್ಲಿ ಏನಂತಾರೆ? And though as years went by, she would be told that climbing trees should stop when one grew old. ಆಯ್ತಾ? ನಾವಲ್ಲಿ ಸಿ ಅಂತ ಹಾಕಿದ್ವಿ, ಇದೇನಿದೆ ಇದು ಡಿ ಆಗುತ್ತೆ. ಓಕೆನಾ? ಸೊ ಇದೇನಿದೆ ರೈಮಿಂಗ್ ಸ್ಕೀಮ್ ನಾನು ಹೇಳ್ತಾ ಇರೋದು, ಟೋಲ್ಡು ಓಲ್ಡು ರೈಮಿಂಗ್ ಪದಗಳು. ಅರ್ಥ ಆಯ್ತಾ? And that growing old should be gone about gracefully. She did laugh and say, well, I'll grow disgracefully. I can do it better. And we had to agree, for in all the garden there wasn't a tree. So ಇದನ್ನ ಡಿ ಅಂತ ಹಾಕಿದ್ಮೇಲೆ ಗ್ರೇಸ್ಫುಲಿ ಮತ್ತು ಡಿಸ್ಗ್ರೇಸ್ಫುಲಿ ಏನಿದೆ ಅದು ಇ. ಆಯ್ತಾ? ರೈಮಿಂಗ್ ಸ್ಕೀಮು. ಆ್ಯಂಡ್ ಇದು ಎಫ್, ಅಗ್ರಿ ಮತ್ತು ಟ್ರೀ. ಓಕೆ? ಸೊ ಇದೇನಿದೆ ಈ ಒಂದು ಸ್ಟ್ಯಾನ್ಸಾಯಿನ ರೈಮಿಂಗ್ ಸ್ಕೀಮ್ ನಾನು ಅಲ್ಲಿ ಹಾಕಿದ್ದೀನಿ. ಸೊ ನಂಗೆ ಸಾಕಷ್ಟು ಕಾಮೆಂಟ್ಸ್ ಬಂದಿದೆ, ಮ್ಯಾಮ್ ರೈಮಿಂಗ್ ಸ್ಕೀಮ್ ಯಾಕೆ ತಿಳ್ಕೊಬೇಕು ನಾವು, ಅದು ನಮ್ಗೆ ಎಕ್ಸಾಮಲ್ಲಿ ಕೇಳ್ತಾರಾ? ಇಲ್ಲ, ಒಂದು ಪೋಯಮ್ನ ನಿಮ್ಗೆ ಅರ್ಥ ಮಾಡ್ಕೊಬೇಕು, ಒಂದು ಪೋಮ್ನ ನೀವು ಅರ್ಥ ಮಾಡ್ಕೊಬೇಕು ಅಂದರೆ ರೈಮಿಂಗ್ ಸ್ಕೀಮ್ ತಿಳ್ಕೊಂಡ್ರೆ ನಿಮಗೆ ಅದು ಒಂದು ಅರ್ಥ ಚೆನ್ನಾಗಾಗತ್ತೆ. ಅರ್ಥ ಆಯ್ತಾ? ಆ್ಯಂಡ್ ಅವ್ರು ಬರೆದಾಗ ಒಂದು ರೀತಿಯಾದ ಥಾಟ್ಸ್ ಇಟ್ಕೊಂಡು ಬರೆದಿರ್ತಾರಲ್ವಾ, ಸೊ ಇದರಿಂದ ನಿಮಗೆ ಪೋಯಟ್ರಿ ಕಂಪ್ಲೀಟಾಗಿ ಅರ್ಥ ಕೂಡ ಆಗತ್ತೆ. ಆ್ಯಂಡ್ ಇಟ್ಸ್ ಗುಡ್ ಟು ನೋ, ಏನು ತಪ್ಪಿಲ್ಲ. ಆಯ್ತಾ? ಎಕ್ಸಾಮಲ್ಲಿ ಕೇಳಲ್ಲ, ಬಟ್ ಇದು ತಿಳ್ಕೊಂಡಿರಿ. ಇವಾಗ ಓದೋಣ. ಆ್ಯಂಡ್ ದೋ ಆಸ್ ಇಯರ್ಸ್ ವೆಂಟ್ ಬೈ ಶಿ ವುಡ್ ಬಿ ಟೋಲ್ಡ್.
ವರ್ಷಗಳು ಕಳೀತಾ ಹೋಗ್ತಾ ಇರೋವಾಗ ಜನಗಳು ಅವ್ರಿಗೆ ಹೇಳ್ತಿರ್ತಾರೆ. ಏನ್ ಹೇಳ್ತಿರ್ತಾರೆ ನೋಡೋಣ ಬನ್ನಿ. ದಟ್ ಕ್ಲೈಂಬಿಂಗ್ ಟ್ರೀ ಶುಡ್ ಸ್ಟಾಪ್ ವೆನ್ ಒನ್ ಗ್ರೂ ಓಲ್ಡ್. ನಿಮ್ಗೆ ವಯಸ್ಸಾಗಿದೆ, ಇವಾಗ ನೀವು ಮರವನ್ನ ಹತ್ತದನ್ನ ನಿಲ್ಸಿ ಅಂತ ಆ ಕಡೆ ಈ ಕಡೆ ಎಲ್ಲ ಜನಗಳು ಅವ್ರಿಗೆ ಹೇಳ್ತಿದ್ರು. ಅಂದ್ರೆ ಚಿಕ್ಕವರಿದ್ದಾಗ ಹತ್ತಕ್ ಬಿಡ್ತಿದ್ರು, ಆಯ್ತಾ. ಬಟ್ ಹೋಗ್ತಾ 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 ಜನಗಳು ಹೇಳಕ್ ಸ್ಟಾರ್ಟ್ ಮಾಡಿದ್ರು, ಇವಾಗ ನಿಮ್ಗೆ ವಯಸ್ಸಾಗ್ತಾ ಇದೆ, ಮರ ಹತ್ತೋ ವಯಸ್ಸಲ್ಲ ನಿಮ್ದು, ಹತ್ತದನ್ನ ನಿಲ್ಸಿ ಅಂತ ಹೇಳ್ತಿದ್ರು. ಅದಕ್ಕೆ ಅವ್ರ ಉತ್ತರ ಏನು? ಇದು ಜನಗಳು ಅವ್ರಿಗೆ ಹೇಳಿದಾಗ ಅವರು ಒಂದು ಉತ್ತರವನ್ನ ಕೊಡ್ತಾರಲ್ವಾ. ಇವಾಗ ನೆಕ್ಸ್ಟ್ 2 ಲೈನ್ಸ್ ಅದನ್ನ ಹೇಳುತ್ತೆ, ಆಯ್ತಾ. ನೆಕ್ಸ್ಟ್ 2 to 3 ಲೈನ್ಸ್. ಓಕೆ. ಅಂಡ್ ದ್ಯಾಟ್ ಗ್ರೋಯಿಂಗ್ ಓಲ್ಡ್ ಶುಡ್ ಬಿ ಗಾನ್ ಅಬೌಟ್ ಗ್ರೇಸ್ಫುಲಿ. ಇದ್ರ ಜೊತೆ ಜನಗಳು ಇನ್ನೊಂದು ಅಂತಿದ್ರು. ಏನಂತಿದ್ರು? ನೀವು ದೊಡ್ಡವ್ರು ಆಗ್ತಾ 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 ಗ್ರೇಸ್ಫುಲಿ ದೊಡ್ಡವ್ರಾಗ್ಬೇಕಂದ್ರೆ ಒಂದು ಗೌರವದಿಂದ ನೀವು ದೊಡ್ಡವ್ರಾಗಬೇಕು. ವಯಸ್ಸಾದವ್ರಿಗೆ ಹೇಳ್ತಾರಲ್ಲ, ಅವ್ರಿಗೊಂದು ಗೌರವ ಇಟ್ಟು ನಾವು ಮಾತಾಡಿಸ್ತೀವಲ್ಲ, ಆ ಗೌರವವನ್ನ ನೀವು ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ಅಜ್ಜಿ ಅದಕ್ಕೆ ಏನು ರೆಸ್ಪಾಂಡ್ ಮಾಡೋರು? ಶಿ ಡಿಡ್ ಲಾಫ್ ಅಂಡ್ ಸೇ, ಅವ್ರು ನಗೋರು. ನಕ್ಬಿಟ್ಟು ಏನಂತಾರೆ? ವೆಲ್, ಐ ವಿಲ್ ಗ್ರೋ ಡಿಸ್ಗ್ರೇಸ್ಫುಲಿ. ನನಗೆ ಆ ಗೌರವ ಬೇಡ, ನಾನು ಡಿಸ್ಗ್ರೇಸ್ಫುಲ್ ಆಗಿ ಬೆಳಿತೀನಿ ಅಂತ ಹೇಳೋರು. ಐ ಕ್ಯಾನ್ ಡೂ ಇಟ್ ಬೆಟರ್. ನನಗೆ ಯಾವುದೇ ರೀತಿಯಾದ ಒಂದು ಗೌರವನ ಕೊಡಬೇಡಿ, ನಾನು ಹಾಗೆ ಬೆಳಿತೀನಿ, ಅದನ್ನ ನಾನು ಚೆನ್ನಾಗಿ ಮಾಡ್ಬೋದು ಅಂತ ಅವರು ಹೇಳ್ತಿದ್ರು. ಆ್ಯಂಡ್ ವಿ ಹ್ಯಾಡ್ ಟು ಅಗ್ರಿ. ಆ್ಯಂಡ್ ಅದಕ್ಕೆ ಜನವೆಲ್ಲರೂ ಅದಕ್ಕೆ ಅಗ್ರಿ ಆಗಬೇಕಿತ್ತು. ಫಾರ್ ಇನ್ ಆಲ್ ದ ಗಾರ್ಡನ್ ದೇರ್ ವಾಸಂಟ್ ಅ ಟ್ರೀ. ಯಾಕೆ ಆ ಥರ ಹೇಳಿದ್ರು? ಫುಲ್ ಇಡೀ ಒಂದು ಗಾರ್ಡನಲ್ಲಿ ಯಾವುದೇ ಒಂದು ಮರವಿರಲಿಲ್ಲ. ಯಾವಾಗ ಈ ಅಜ್ಜಿ ಅದನ್ನ ಹತ್ತಿದ್ದಾರೆ, ಅರ್ಥ ಆಯ್ತಾ. ಎಲ್ಲ ಒಂದು ಮರಗಳ ಮೇಲೆ ಈ ಅಜ್ಜಿ ಹತ್ತಿದ್ರು. ಸೊ ಅದಕ್ಕೆ ಅವ್ರು ಅಂತಾರೆ, ಇದು ಅವ್ರು ಏನಂತ ಇದ್ದಾರೆ ಅದು ಕರೆಕ್ಟಾಗಿ ಹೇಳ್ತಾ ಇದ್ದಾರೆ. ಅವ್ರಿಗೆ ಆ ಒಂದು ಸ್ಕಿಲ್ ಇತ್ತು. ನಂಗೆ ಆ ಗೌರವ ಬೇಡ, ನನ್ಗೆ ಏನ್ ಮಾಡ್ತಿದ್ದೀನೋ ನಂಗೆ ಅದೇ ಇಷ್ಟ ಅಂತ ಅವರು ಹೇಳ್ತಿದ್ರು. ಓಕೆನಾ. ಇವಾಗ ಮುಂದೆ ನೋಡೋಣ. ಸೊ ಇವಾಗ 3rd ಸ್ಟ್ಯಾನ್ಸಲ್ಲಿ ಹೆಂಗೆ ಅವರ ಒಂದು ಜೀವನದಲ್ಲಿ ಅವ್ರು ಹೆಂಗೆ ಈ ಒಂದು ಸ್ಕಿಲ್ನ ಕಲ್ತರು ಅಂತ ಕೂಡ ಹೇಳ್ತಾರೆ, ಆಯ್ತಾ. ಇವಾಗ ಓದ್ತೀನಿ. ಈ ಎಫ್ ಆಯ್ತು, ಇವಾಗ ಜಿ ಹಾಕ್ಬೇಕು. ನಂಗೊಂದು ಮೆಮೊರಿ ಟೆಸ್ಟ್ ತರ ಆಗ್ತಾ ಇದೆ ಇಲ್ಲಿ. ಸೊ ಶಿ ಹ್ಯಾಡಂಟ್ ಬೀನ್ ಅಪ್ ಅಟ್ ಒನ್ ಟೈಮ್ ಆರ್ ಅನದರ್, having learned to climb from a loving brother when she was 6, but it was feared by all that one day she did have a terrible fall. The outcome was different. While we were in town, she climbed the tree and couldn't come down. ಅರ್ಥ ಆಯ್ತಾ ಮಕ್ಕಳೇ? ಸೊ ಇದು ಚಿಕ್ಕವರಲ್ಲಿ ಅವ್ರು ಯಾರಿಂದ ಕಲ್ತರು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಹೇಗೆ ಜನಗಳು ಅವ್ರು ಹತ್ತದನ್ನ ನೋಡಿ ಹೆದರ್ಕೊಂತಿದ್ರು ಅಂತಿದ್ದಾರೆ. ಆಮೇಲೆ ಒಂದು ಔಟ್ಕಮ್, ಒಂದ್ಸತಿ ಅವ್ರ ಮರ ಹತ್ತಿ ಏನಾಯ್ತು ಅಂತ ಕೂಡ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಈ ಎಫ್ ಆದ್ಮೇಲೆ ಈ ಅನದರ್ ಮತ್ತೆ ಬ್ರದರ್ ಏನಿದೆ ಅದು ಜಿ, ಆಲ್ ಅಂಡ್ ಫಾಲ್ ಏನಿದೆ ಹೆಚ್, ಟೌನ್ ಅಂಡ್ ಡೌನ್ ಏನಿದೆ ಐ. ಓಕೆನಾ ಮಕ್ಕಳೇ? ಸೊ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಶಿ ಹ್ಯಾಡಂಟ್ ಬೀನ್ ಅಪ್ ಅಟ್ ಒನ್ ಟೈಮ್ ಆರ್ ಅನದರ್, ಹ್ಯಾವಿಂಗ್ ಲರ್ನ್ ಟು ಕ್ಲೈಂಬ್ ಫ್ರಮ್ ಅ ಲವಿಂಗ್ ಬ್ರದರ್ ವೆನ್ ಶಿ ವಾಸ್ 6. ಆಯ್ತಾ? ಸೊ ಅವರು ಯಾವಾಗಲೂ ಒಂದ್ಸತಿ ಹತ್ತಿದ್ದಾರೆ, ಅರ್ಥ ಆಯ್ತಾ. ಆ್ಯಂಡ್ ಈ ಹತ್ತೋ ಒಂದು ಸ್ಕಿಲ್ನ ಅವ್ರು ಎಲ್ಲಿ ಕಲ್ತರು? ಅವರ ಒಂದು ಬ್ರದರಿಂದ ಕಲ್ತರು, ಅರ್ಥ ಆಯ್ತಾ. ಆ್ಯಂಡ್ ಎಷ್ಟು ವಯಸ್ಸಲ್ಲಿ ಕಲ್ತರು? 6 ವರ್ಷ ಇದ್ದಾಗ ಅವರು ಮರ ಹತ್ತದನ್ನ ಕಲ್ತರು. ಬಟ್ ಇಟ್ ವಾಸ್ ಫಿಯರ್ಡ್ ಬೈ ಆಲ್ ದಟ್ ಒನ್ ಡೇ ಶಿ ಡಿಡ್ ಹ್ಯಾವ್ ಅ ಟೆರಿಬಲ್ ಫಾಲ್. ಬಟ್ ಆ ಕಡೆ ಈ ಕಡೆ ಇರೋರು, ಅವ್ರ ಮನೇಲಿದ್ದ ಜನಗಳು ಎಲ್ಲರೂ ಹೆದ್ರೋರು. ಚಿಕ್ಕ ವಯಸ್ಸಿಂದಾನು ಅವ್ರು ಹತ್ತವಾಗ ಹೆದ್ರೋರು. ಯಾಕೆ? ಒಂದಿನ ಅಲ್ಲಿಂದ ಜೋರಾಗಿ ಕೆಳಗೆ ಬೀಳ್ತಾರೆ ಅಂತ ಒಂದು ಭಯ ಅವರಲ್ಲಿತ್ತು. ಬಟ್ ಏನಾಯ್ತು? ಅವ್ರು ಬೀಳ್ತಾರೆ ಅಂತ ಅನ್ಕೊಂಡಿದ್ರಲ್ಲ, ಅವರು ಬೀಳಲಿಲ್ಲ. ಬಟ್ ಬೇರೆದೇನೋ ಆಯಿತು. ದಿ ಔಟ್ಕಮ್ ವಾಸ್ ಡಿಫ್ರೆಂಟ್. ಔಟ್ಕಮ್ ಅಂದರೆ ಅವ್ರು ಅನ್ಕೊಂಡಿದ್ದೇನೋ ಆಗುತ್ತೆ ಅಂತ, ಬಟ್ ಆಗಿದ್ದೇ ಬೇರೆದೇನೋ, ಆಯಿತಾ. ವಾಟ್ ಆ್ಯಕ್ಚುಲಿ ಹ್ಯಾಪೆಂಡ್ ವಾಸ್ ಡಿಫ್ರೆಂಟ್. ಏನಾಯಿತು? ವಿ ವೇರ್ ಇನ್ ಟೌನ್. ಅವರು ಒಂದು ಊರಲ್ಲಿದ್ದಾಗ ಶಿ ಕ್ಲೈಂಬ್ಡ್ ಅ ಟ್ರೀ, ಒಂದು ಮರವನ್ನು ಹತ್ತಿದ್ರು. ಹತ್ತಿದ ಮೇಲೆ ಏನಾಯಿತು? ಅವ್ರಿಗೆ ಕೆಳಗೆ ಬರೋಕ್ಕಾಗಲಿಲ್ಲ, ವಯಸ್ಸಾಗೋಗಿತ್ತಲ್ವಾ. ಸೊ ಅವ್ರಿಗೆ ಇಳಿಯೋಕ್ಕೆ ಕಷ್ಟ ಆಯಿತು. ಎಲ್ಲರೂ ಚಿಕ್ಕ ಮಕ್ಕಳಿಂದನೂ ಹೇಳ್ತಾ ಇದ್ರು, 6 ವರ್ಷದಿಂದನೂ ಅರ್ಥವಾಗಿ ಹೇಳ್ತಿದ್ರು ಒಂದಿನ ಬಿದೋಗ್ತಾರೆ. ಬಟ್ ಇವಾಗೇನಾಯಿತು? ಅವ್ರು ಬಿದೋಗ್ಲಿಲ್ಲ, ಬಟ್ ಅವ್ರಿಗೆ ಕೆಳಗೆ ಬರೋಕ್ಕಾಗಲಿಲ್ಲ. ಓಕೆನಾ? ಮುಂದೇನಾಗತ್ತೆ ನೋಡೋಣ. ಆಫ್ಟರ್ ದ ರೆಸ್ಕ್ಯೂ,
ಏನಾಯ್ತು ಇವಾಗ ಅವ್ರ ಮರದ ಮೇಲೆ ಸಿಕ್ಕಾಕೊಂಡ್ಬಿಟ್ರು. ಸೊ ಯಾರೋ ಒಬ್ರು ಅವ್ರು ಹೋಗಿ ಅವ್ರನ್ನ ಕರ್ಕೊಂಬರ್ತಾರೆ. ಕರ್ಕೊಂಡ್ ಬಂದ್ಮೇಲೆ ಸಹಜ ಏನ್ ಮಾಡ್ತೀರಾ, ನಿಮ್ಮ ಮನೇಲಿ ಯಾರಿಗಾದ್ರೂ ಒಂದು ಬಿದ್ದೋದ್ರೆ ಅಥವಾ ಈ ತರ ಇನ್ಸಿಡೆಂಟ್ಸ್ ಆದ್ರೆ ಫಸ್ಟ್ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀರಾ ಅಲ್ವಾ. ಸೊ ಇವರು ಕೂಡ ಡಾಕ್ಟರ್ನ ಕರೆದ್ರು ಆಯ್ತಾ. ಆಫ್ಟರ್ ದ ರೆಸ್ಕ್ಯೂ ದ ಡಾಕ್ಟರ್ took Granny's temperature and said, I strongly recommend a quiet week in bed. We sighed with relief and tucked her up well. Poor Granny, for her it was like a brief season in hell. Confined to her bedroom while every breeze whispered of summer and dancing leaves. Artha aita? So after the rescue, the doctor took Granny's temperature and said, ಮತ್ತೆ ಬೆಡ್ ಏನಿದೆ ಅದು ನಮ್ಮ ರೈಮಿಂಗ್ ವರ್ಡ್ಸ್. ವೆಲ್ ಮತ್ತು ಹೆಲ್ ಕೂಡ ರೈಮಿಂಗ್, ಬ್ರೀಸ್ ಲೀವ್ಸ್ ಕೂಡ ರೈಮಿಂಗ್. ಸೊ ನಾವು ಮುಂಚೆ ಯಾವ ಒಂದು ಆಲ್ಫಬೆಟ್ನ ಹಾಕಿದ್ವಿ, ನಾನು ಅದು ಮರ್ತೋದೆ ಮಕ್ಕಳೇ, ಐನ ಹಾಕಿದ್ವಿ. ಜೆ ಬರುತ್ತೆ ಇದು. ಸೊ ಇದು ಜೆ, ಕೆ ಮತ್ತು ಎಲ್. ಓಕೆನಾ ಮಕ್ಕಳೇ? ಸೊ ನಡೀರಿ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಹೇಳಿದ್ನಲ್ಲ ಆಫ್ಟರ್ ದ ರೆಸ್ಕ್ಯೂ ಅಂತ, ಅವ್ರನ್ನ ಒಂದು ಬಚಾವ್ ಮಾಡಿದ್ಮೇಲೆ ಮನೆಗೆ ಕರ್ಕೊಂಡ್ ಬಂದ್ಮೇಲೆ ಒಬ್ರು ಡಾಕ್ಟರ್ ಬರ್ತಾರೆ. ಡಾಕ್ಟರ್ ಬಂದು ಏನ್ ಮಾಡ್ತಾರೆ, ದ ಡಾಕ್ಟರ್ ಟು ಗ್ರಾನೀಸ್ ಟೆಂಪ್ರೇಚರ್, ಥರ್ಮೋಮೀಟರ್ ಅಲ್ಲಿ ಟೆಂಪ್ರೇಚರ್ನ ತಗೊಂತಾರೆ. ತಗೊಂಡು ಏನಂತಾರೆ, ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಅ ಕ್ವೈಟ್ ವೀಕ್ ಇನ್ ಬೆಡ್. ಅಂದ್ರೆ ಅವ್ರು ಎಲ್ಲೂ ಹೋಗ್ಬಾರ್ದು, 1 full week ಅವ್ರನ್ನ ಬೆಡ್ ಮೇಲೆ ಇರಬೇಕು ಅಂತ ಹೇಳ್ತಾರೆ. ವಿ ಸೈಡ್ ಇನ್ ರಿಲೀಫ್. ಸೈಡ್ ಅಂದ್ರೆ ಅಪ್ಪ ಸದ್ಯ ಇನ್ನೇನೂ ಆಗಿಲ್ವಲ್ಲ ಅಂತ ಅನ್ಕೊಂತೀವಲ್ಲ, ಅದನ್ನ ಸೈಯಿಂಗ್ ಆಯ್ತಾ. ಸೊ ಫುಲ್ ಟೆನ್ಷನ್ ಆಗ್ಬಿಟ್ಟಿರುತ್ತೆ, ಸಡನ್ ಆಗಿ ನಿಮ್ಗೆ ಏನೋ ಒಂದು ಸಮಾಧಾನ ಸಿಗುತ್ತಲ್ಲ, ಅವಾಗ ಅಂತೀವಲ್ಲ, ಅದನ್ನ ಸೈಯಿಂಗ್ ಅಂತಾರೆ ಆಯ್ತಾ. ವಿ ಸೈಡ್ ವಿತ್ ರಿಲೀಫ್ ಇಂದ ಸೈ ಮಾಡಿದ್ಮೇಲೆ ಅವ್ರನ್ನ ಗ್ರಾನಿನ ಬೆಡ್ ಮೇಲೆ ಮಲಗಿಸಿ ನೀಟಾಗಿ ಟಕ್ ಮಾಡಿಬಿಡ್ತಾರೆ. ಅಂದರೆ ಅವ್ರಿಗೆ ಒಂದು ಕಂಫರ್ಟ್ನ ನೀಡ್ತಾರೆ. ಪುವರ್ ಗ್ರಾನಿ. ಆದರೆ ಆ ಗ್ರಾನಿಗೆ ಆ ಥರ ಬೇಕಾ? ಪಾಪ ಗ್ರಾನಿ, ಅವ್ರಿಗೆ ಮಾಡಬೇಕಾಗಿದ್ದ ಕೆಲಸ ಏನು, ಮರ ಹತ್ತಬೇಕಿತ್ತು. ಮರದ ಮೇಲೆ ಅವ್ರಿಗೆ ವಾಸ ಮಾಡುವಂತಹ ಒಂದು ಆಸೆ ಇದ್ದಿದ್ದ ಗ್ರಾನಿನ ಇವಾಗ ಬೆಡ್ಡಿಂದಾನೇ ಆಚೆ ಬರೋಕ್ಕೆ ಆಗಲ್ಲ, ಬಿಡಕ್ಕಾಗಲ್ಲ ಅಂತ ಅವನು ಅನ್ಕೊತಾನೆ. ಯಾರು? ಸ್ಪೀಕರ್. ಫಾರ್ ಹರ್ ಇಟ್ ವಾಸ್ ಲೈಕ್ ಅ ಬ್ರೀಫ್ ಸೀಸನ್ ಇನ್ ಹೆಲ್. ನೀವು ನೋಡಿದಿರಲ್ಲ, ಎಷ್ಟೊಂದು ಜನ ನಮ್ಮಮ್ಮ ಆಗಿರಲಿ ಅಥವಾ ಒಬ್ಬರು ಅಜ್ಜಿ ಆಗಿರಲಿ, ಅಪ್ಪ ಆಗಿರಲಿ, ದಿನ ಒಂದು ರೊಟೀನ್ ಫಾಲೋ ಮಾಡ್ತಿರ್ತಾರೆ, ದಿನ ಯಾವುದೋ ಒಂದು ಆಸೆ ಇರುವಂಥ ಒಂದು ಮಾಡ್ತಿರ್ತಾರೆ. ಬಟ್ ಸಡನ್ನಾಗಿ ಹುಷಾರು ತಪ್ಪಿದಾಗ, ಒಂದೇ ಕಡೆ ಕನ್ಫೈನ್ ಆಗಿಬಿಟ್ರೆ ಅಥವಾ ಫ್ರ್ಯಾಕ್ಚರ್ ಆದಾಗ ಅಥವಾ ಏನಾದರೂ ಒಂದು ಆದಾಗ, ಒಂದೇ ಕಡೆ ಇದ್ದಾಗ ಅನ್ಕೊಂತೀವಲ್ಲ, ಒಂದು ನರ್ಕಕ್ಕೆ ಹೋಗಿ ಬಂದಂಗೆ ಆಗುತ್ತೆ ಅಂತ. ಆ ರೀತಿಯಾದ ಎಕ್ಸ್ಪೀರಿಯನ್ಸು ಗ್ರಾನಿಗೆ ಆಗುತ್ತೆ. ಕನ್ಫೈನ್ ಟು ಹರ್ ಬೆಡ್ರೂಮ್. ಅವರ ಒಂದು ಬೆಡ್ರೂಮ್ ಒಳಗೇನೆ ಅವ್ರು ಇವಾಗ ಇರಬೇಕಿತ್ತು. ವೈಲ್ ಎವ್ರಿ ಬ್ರೀಸ್ ವಿಸ್ಪರ್ಡ್ ಆಫ್ ಸಮ್ಮರ್. ಆಚೆ ಮರ ಹತ್ತಕ್ಕೂ ಒಳ್ಳೆ ಸೀಸನ್ ಅಲ್ಲ ಸಮ್ಮರು. ಸೊ ಆಚೆ ಏನಿದೆ, ಒಂದೊಂದು ಮರ, ಒಂದೊಂದು ಎಲೆ ಸಮ್ಮರ್ನ ವಿಸ್ಪರ್ ಮಾಡೋದು, ಆ ಸೀಸನ್ನ ಕ್ಯಾರಿ ಮಾಡೋದು. ಆ್ಯಂಡ್ ಆ ಡಾನ್ಸಿಂಗ್ ಲೀವ್ಸು ಆಚೆ ಇತ್ತು. ಬಟ್ ಇವರು ಮರ ಹತ್ತೋ ಬದಲು ಅವರ ಒಂದು ರೂಮ್ ಒಳಗೇನೆ ಕನ್ಫೈನ್ ಆಗಿದ್ರು ಆಯ್ತಾ. ಸೊ ಇವಾಗ ನಮ್ಗೆ ಗೊತ್ತು. ನೆಕ್ಸ್ಟ್ ನೋಡೋಣ ಏನಾಗುತ್ತೆ. ಅಜ್ಜಿ ಇವಾಗ ಪಾಪ ಬೆಡ್ರೂಮಲ್ಲೇ ಮಲ್ಕೊಂಡಿದ್ದಾರೆ. ಅವ್ರು ಹಂಗೆ ಮಲ್ಗಿರ್ತಾರ ಇದ್ರೆ ಎದ್ದು ಹೋಗ್ತಾರಾ ನೋಡೋಣ ಆಯ್ತಾ. ಎಲ್ ಅಂತ ನಾವು ಲಾಸ್ಟ್ ಹಾಕಿದ್ದು ರೈಮಿಂಗ್ ಸ್ಕೀಮು. ಸೊ ಇವಾಗ ಅದರಿಂದ ಕಂಟಿನ್ಯೂ ಮಾಡೋಣ. ಬಟ್ ಶಿ ಹ್ಯಾಡ್ ಹೆಲ್ಡ್ ಅ ಪೀಸ್ ಟಿಲ್ ಶಿ ಫೆಲ್ಟ್ ಸ್ಟ್ರಾಂಗರ್. Then she sat up and said, I'll lie here no longer. And she called for my father and told him, undaunted, that a house in a treetop was what she now wanted. My dad knew his duties. He said, that's all right. You will have what you want, dear. I will start to work tonight. Artha aita? So, idenide stronger, longer, M, N, ಮತ್ತೆ O. Undaunted and wanted rhyming ಪದಗಳು. ಓ ಏನಿದೆ ಅದು ನಮ್ಮ ರೈಟ್ ಮತ್ತೆ ಟು ನೈಟ್. ಸೊ ನೀವು ಇಲ್ಲಿ ನೋಡಿದಿರಲ್ಲ ರೈಮಿಂಗ್ ಸ್ಕೀಮು ಎಷ್ಟು ನೀಟಾಗಿದೆ ಆ್ಯಂಡ್ ಅರ್ಥ ಮಾಡ್ಕೊಳ್ಳೋದಕ್ಕೂ ಎಷ್ಟು ಹೆಲ್ಪ್ ಆಗ್ತಿದೆ. ಸೊ ನಡೀರಿ ಇವಾಗ ಈ ಒಂದು ಸ್ಟ್ಯಾನ್ಸಲ್ಲಿ ಮೊದಲನೇದಾಗಿ ಏನಂದಿದ್ದಾರೆ ಅಂತ ನೋಡೋಣ. ಲೈನ್ ಏನಿದೆ ನೋಡೋಣ. ಬಟ್ ಶಿ ಹ್ಯಾಡ್ ಹೆಲ್ಡ್ ಅ ಪೀಸ್ ಟಿಲ್ ಶಿ ಫೆಲ್ಟ್ ಸ್ಟ್ರಾಂಗರ್. ಅವ್ರಿಗಿವಾಗ ರೂಮಲ್ಲೇ ಮಲಗಿಸ್ಬಿಟ್ಟಿದ್ರಲ್ಲ, ಪಾಪ ಏನು ಮಾಡ್ತಾರೆ, ವೀಕಾಗಿ ಕೂಡ ಅನಿಸ್ತಿತ್ತು. ಸೊ ಅವ್ರೊಂದು ರೀತಿಯಾದ ಕಾಮ್ನೆಸ್ ಅವರಲ್ಲಿತ್ತು. ಗಡಿಬಿಡಿ ಮಾಡಲಿಲ್ಲ, ಎಲ್ಲರ ಮೇಲೂ ಕಿರ್ಚಲಿಲ್ಲ, ಪೀಸ್ಫುಲ್ ಆಗಿ ಇದ್ರು. ಯಾವಾಗ ತನಕ ಅವರಲ್ಲಿ ಒಂದಿಷ್ಟು ಶಕ್ತಿ ಬರೋ ತನಕ. ಆಮೇಲೆ ಏನು ಮಾಡಿದ್ರು, ಅವ್ರಿಗೆ ಶಕ್ತಿ ಬಂದಿದ ನಂತರ ದೆನ್ ಶಿ ಸ್ಯಾಟ್ ಅಪ್ ಅಂಡ್ ಸೆಡ್,
I will lie here no longer. I lie here no longer. ಎತ್ ಕೂತ್ ಹೇಳಿದ್ರು, ಇನ್ನ 1 ನಿಮಿಷ ನಾನಿಲ್ಲಿ ಕಳಿಯಲ್ಲ ಅಂತ ಕೂತಿ ಹೇಳ್ತಾರೆ. ನಮ್ಗೆಲ್ಲಾರ್ಗೂ ಆಗತ್ತಲ್ವಾ, ನಂಗಂತೂ ಒಂದೊಂದ್ಸತಿ ಹುಷಾರ್ ತಪ್ಪದಾಗ ಏನಾಗುತ್ತೆ, ಒಂದೇ ರೂಮಲ್ಲಿ ಇದ್ದಿ ಅಥವಾ ಅದೇ ಅನ್ನ ಸಾರು ತಿಂದು ಎಷ್ಟು ಬೇಜಾರಾಗುತ್ತೆ, ಅಯ್ಯೋ ನಂಗಂತೂ ಕೂತ್ಕೊಳಕ್ಕಾಗಲ್ಲ, ನಂಗೆ ಆಚೆ ಹೋಗ್ಬೇಕಪ್ಪ ಅಂತ ಅನ್ಸುತ್ತೆ. ಇದೇ ರೀತಿಲಿ ಅಜ್ಜಿ ಕೂಡ ಹೇಳಿದ್ರು. ಆ್ಯಂಡ್ ಅವ್ರಿಗಂತೂ ಇನ್ನೂ ಕಷ್ಟ ಅಲ್ವಾ, ಬಿಕಾಸ್ ಅವ್ರ ಮರ ಹತ್ತೋ ಅಭ್ಯಾಸ ಇರೋದ್ರಿಂದ ಅವ್ರಿಗೆ ಆ ಫಿಸಿಕಲ್ ಆಕ್ಟಿವಿಟಿ ಕೂಡ ಬೇಕಿರುತ್ತೆ. ಆ್ಯಂಡ್ ಶಿ ಕಾಲ್ಡ್ ಫಾರ್ ಮೈ ಫಾದರ್. ಇಲ್ಲಿ ಸ್ಪೀಕರ್ ಹೇಳ್ತಿದ್ದಾರೆ, ಅವರ ಒಂದು ತಂದೆಗೆ ಕರೆದ್ರು. ಅರ್ಥ ಆಯ್ತಾ? ಅಜ್ಜಿ ಅಂದರೆ ಅವರ ಮಗನಿಗೆ ಕರೆದ್ರು. ಕರೆದ್ಬಿಟ್ಟು ಏನಂದ್ರು, ಆ್ಯಂಡ್ ಟೋಲ್ಡ್ ಹಿಮ್ ಅನ್ಡಾಂಟೆಡ್. ಆಯ್ತಾ? ವಿತೌಟ್ ಹೆಸಿಟೇಷನ್, ಯಾವುದೇ ಒಂದು ರೀತಿಯಾದ ಹಿಂಜರಿಕೆ ಇರಲಿಲ್ಲ. ಆ ಹಿಂಜರಿಕೆ ಇಲ್ಲದೇ ಅವ್ರು ಏನಂದ್ರು, that a house in a treetop was what she now wanted. ಮರದ ಮೇಲೆ ಒಂದು ಮನೆ ಏನಿದೆ ಅದು ಅವರಿಗೆ ಬೇಕು ಅಂತ ಹೇಳಿದ್ರು. ಸಡನ್ ಆಗಿ ಯಾರಾದ್ರೂ ಈ ತರ ಅಂದ್ರೆ ಜನರಲಿ ಜನ ಏನ್ ಮಾಡ್ತಾರೆ, ಅಯ್ಯೋ ನಿಂಗೇನ್ ತಲೆ ಕೆಟ್ಟಿದ್ಯಾ, ಈ ತರ ಎಲ್ಲ ಮರ ಯಾರು ಹೋಗಿ ಮರದ ಮೇಲೆ ಮಲ್ಕೊಂತಾರೆ, ಈ ತರ ಮನೆ ಯಾರು ಮರದ ಮೇಲೆ ಕಟ್ತಾರೆ ಅಂತ ನಾವ್ ಹೇಳೋದು ಸಹಜ ಅಲ್ವಾ. ಆದ್ರೆ ಇಲ್ಲಿ ಸ್ಪೀಕರಿನ ಅಪ್ಪ ಏನಂತಾರೆ, ಮೈ ಡ್ಯಾಡ್ ನ್ಯೂ ಹಿಸ್ ಡ್ಯೂಟೀಸ್. ಅವ್ರಿಗೆ ಅವರ ಕರ್ತವ್ಯ ಗೊತ್ತಿತ್ತು. ಡ್ಯೂಟೀಸ್ ಅಂದ್ರೆ ಕರ್ತವ್ಯ. ಅವರಿಗೆ ಅವರ ಕರ್ತವ್ಯ ಗೊತ್ತಿರೋದ್ರಿಂದ ಅವ್ರಂತಾರೆ, ಹಿ ಸೆಡ್ ದಟ್ಸ್ ಆಲ್ ರೈಟ್, ಯು ವಿಲ್ ಹ್ಯಾವ್ ವಾಟ್ ಯು ವಾಂಟ್ ಡಿಯರ್. ಪರವಾಗಿಲ್ಲ, ನಿಮ್ಗೇನು ಬೇಕೋ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಆ್ಯಂಡ್ ಐ ವಿಲ್ ಸ್ಟಾರ್ಟ್ ವರ್ಕ್ ಟು ನೈಟ್. ಇವತ್ತಿಂದಾನೇ, ಇವತ್ತು ರಾತ್ರಿಯಿಂದಾನೇ ನಾನು ಮರದ ಮೇಲೆ ಒಂದು ಮನೇನ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಆ್ಯಂಡ್ ಇದಷ್ಟು ಒಳ್ಳೆ ಕಾನ್ವರ್ಸೇಷನ್ ಅಲ್ಲ. ಆ ಅಜ್ಜಿ ಕೇಳಿದ ತಕ್ಷಣ ಅವ್ರ ಅಪ್ಪ ಅವ್ರನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಅಂದರೆ, ಒಂದ್ಸತಿನೂ ಹೇಳಲಿಲ್ಲ ಇದೇನು ಯೋಚಿಸ್ತಿದ್ಯಾ ನೀನು, ಇದ್ದಂಗೆ ಮಾಡೋಕ್ಕಾಗಲ್ಲ ಅಂತ. ಬಟ್ ಇಮಿಡಿಯೇಟಾಗಿ ಹೇಳ್ತಾರೆ, ನಾನು ನಿನ್ನ ಮಗನಾಗಿ ಇವಾಗ ಈ ಮನೇನ ನಿಂಗೋಸ್ಕರ ಕಟ್ಕೊಡ್ತೇನೆ ಅಂತ. ಆಯ್ತಾ? ಸೊ ಇದು ನಿಮಗೆ ತಿಳ್ಕೊಳ್ಳೋದು ಮುಖ್ಯ. ಇವಾಗ ನೆಕ್ಸ್ಟ್ ಓದೋಣ. ಇದು ಲಾಸ್ಟ್ ಸ್ಟ್ಯಾನ್ಸಾ ಕೂಡ ಮಕ್ಕಳೇ. ಸೊ ನೋಡೋಣ ಇವಾಗ ಕೊನೆಗೆ ಏನಾಯ್ತು ಅಂತ. ವಿತ್ ಮೈ ಎಕ್ಸ್ಪರ್ಟ್ ಅಸಿಸ್ಟೆನ್ಸ್. ಇಲ್ಲಿ ಮೈ ಅಂತ ಏನಿದೆ ಅದು ಸ್ಪೀಕರ್ಗೆ ರೆಫರ್ ಆಗ್ತಿದೆ. ಆ್ಯಂಡ್ ಅವ್ರಿಗೆ ಏನಂತ ಇದ್ದಾರೆ, ಅವರು ತುಂಬ ಎಕ್ಸ್ಪರ್ಟ್ ಆಗಿದ್ರು, ತುಂಬ ತಿಳುವಳಿಕೆ ಇತ್ತು ಈ ಒಂದು ಮನೆ ಕಟ್ಟದಲ್ಲಿ ಅಂತ ಅವ್ರಿಗೆ ಅವರು ಹೇಳ್ಕೊಂತಿದ್ದಾರೆ. ಹಿ ಸೂನ್ ಫಿನಿಶ್ ದ ಚೋರ್. ಅಂದರೆ ಬೇಸಿಕ್ಲಿ ಇಲ್ಲಿ ಕೊಟ್ಟಿರುವಂತಹ ಒಂದು ಕಾರ್ಯ ಏನಿದೆ, ಚೋರ್ ಅಂದರೆ ಕಾರ್ಯ, ಆ ಒಂದು ಕಾರ್ಯನ ಅವರು ಕ್ವಿಕ್ಲಿ ಮುಗಿಸ್ಬಿಡ್ತಾರೆ. ಮೇಡ್ ಹರ್ ಅ ಟ್ರೀ ಹೌಸ್ ವಿತ್ ವಿಂಡೋಸ್ ಆ್ಯಂಡ್ ಅ ಡೋರ್. ಸೊ ಈ ಇಬ್ಬರು ಸೇರಿಕೊಂಡು ಆ ಒಂದು ಟ್ರೀ ಟಾಪ್ ಮೇಲೆ ಒಂದು ಮನೇನ ಕಟ್ಕೊಡ್ತಾರೆ. ಆ ಮನೆಯಲ್ಲಿ ಒಂದು ಡೋರ್ ಇರುತ್ತೆ ಮತ್ತು ಸುಮಾರು ವಿಂಡೋಸ್ ಇರುತ್ತೆ. ನೋಡಿ ಇಲ್ಲಿ ಒಂದು ಡೋರ್ ಇದೆ ಮತ್ತು ಸುಮಾರು ವಿಂಡೋಸ್ ನಿಮಗೆ ಕಾಣ್ತಿದೆ ಅಲ್ಲ, ವಿಂಡೋಸ್ ಕೂಡ ಇರತ್ತೆ. ಸೊ ಗ್ರಾನಿ ಮೂಡ್ ಅಪ್ ಅಂಡ್ ನೌ ಎವ್ರಿ ಡೇ I climbed to her room with glasses and tray. ಸೊ ಏನಾಯ್ತು ಇವಾಗ, ಗ್ರ್ಯಾನಿ ಆ ಟ್ರೀ ಟಾಪ್ಗೆ ಶಿಫ್ಟ್ ಆಗಿಬಿಟ್ರು. ಅವ್ರ ಲೈಫಲ್ಲಿ ಏನು ಕನಸಿತ್ತು ಒಂದು ಮರದ ಜೊತೆ ಇರೋಕ್ಕೆ, ಮರ ಹತ್ತೋದು, ಮರದ ಮೇಲಿರೋದು, ಅದು ಇವಾಗ ಟ್ರೂ ಆಯಿತು. ಡ್ರೀಮ್ ಕಮ್ ಟ್ರೂ ಅಂತಲ್ಲ, ಅದಾಯಿತು ಈ ಗ್ರ್ಯಾನಿಗೆ. ಆ್ಯಂಡ್ ಅವರು ಇವಾಗ ಹೋಗಿ ಅಲ್ಲಿ ಕೂತಿದ್ರು. ಸೊ ಇವಾಗ ಗ್ರ್ಯಾನಿ ಏನಿದ್ದಾರೆ ಅವರು ಟ್ರೀ ಟಾಪ್ ಮೇಲೆ ಕೂತ್ಕೊತಾರೆ. ಆ್ಯಂಡ್ ಸ್ಪೀಕರ್ ಏನಿದ್ದಾನೆ ದಿನಾಗಲೂ ಅಲ್ಲಿ ಹೋಗ್ತಾನೆ, ಯಾವ್ದ್ರ ಜೊತೆ ಒಂದು ಟ್ರೇನ ಇಟ್ಕೊಂಡು ಮತ್ತು ಗ್ಲಾಸಸ್ನ ಇಟ್ಕೊಂಡು. ಆಯಿತಾ? ಸೊ ಶೀ ಸಿಟ್ಸ್ ದೇರ್ ಇನ್ ಸ್ಟೇಟ್. ಆಯಿತಾ? ಆ್ಯಂಡ್ ಡ್ರಿಂಕ್ ಶೆರಿ ವಿತ್ ಮೀ. ಸೊ ಇವಾಗೇನು ಅವರು ಅಲ್ಲೇ ಕೂತ್ಕೊತಾರೆ, ಅಲ್ಲೇ ಕರೆಕ್ಟಾಗಿ ಒಂದು ಪೊಸಿಷನಲ್ಲಿ ಕೂತ್ಕೊಂಡಿರ್ತಾರೆ. ಆ್ಯಂಡ್ ಇವ್ರ ಜೊತೆ ಶೆರಿನ ಕುಡಿತಾನೆ. ಶೆರಿ ಅಂದರೆ ಏನು, ಅವ್ರು ಶೆರಿ ಕುಡಿತಾರೆ ಅಂದರೆ ಯೆಲ್ಲೋ ಆರ್ ಬ್ರೌನ್ ಕಲರ್ಡ್ ವೈನ್. ಅದನ್ನು ಕೂತ್ಕೊಂಡು ಸ್ಪೀಕರು ಮತ್ತು ಗ್ರ್ಯಾಂಡ್ ಮದರು ಜೊತೆ ಕೂತ್ಕೊಂಡು ಟ್ರೀ ಟಾಪ್ ಮೇಲೆ ಕುಡಿತಾರೆ. ಅಪ್ ಹೋಲ್ಡಿಂಗ್ ಹರ್ ರೈಟ್ ಟು ರಿಸೈಡ್ ಇನ್ ಅ ಟ್ರೀ. ಸೊ ಅಲ್ಲಿ ಅವ್ರು ಒಂದು ಸ್ಟೇಟ್ಮೆಂಟ್ನ ಮಾಡ್ತಾರೆ. ಈ ಒಂದು ಮರದ ಮೇಲೆ ಕೂತ್ಕೊಳ್ಳೋದೇನಿದೆ ಅಥವಾ ಅಲ್ಲಿ ಉಳ್ಕೊಳ್ಳೋದೇನಿದೆ ಇದು ಇವರ ರೈಟ್. ಅರ್ಥ ಆಯ್ತಾ? ಆ್ಯಂಡ್ ಇದ್ರ ಥ್ರೂ ಅವ್ರು ಕ್ಲಿಯರ್ ಮಾಡ್ತಾ ಇದ್ದಾರೆ ಇಡೀ ವರ್ಲ್ಡ್ಗೆ ಏನಂತ, ಒಂದು ಮರದ ಮೇಲಿರೋದು ಅವರ ರೈಟ್ ಅಂತ. ಸೊ ಇಲ್ಲಿ ನಾನು ನಿಮಗೆ ರೈಮಿಂಗ್ ಸ್ಕೀಮ್ ಹೇಳಲಿಲ್ಲ. ಚೋರ್ ಮತ್ತು ಡೋರ್ ಏನಿದೆ ಅದು ಪಿ, ಡೇ ಮತ್ತು ಟ್ರೀ ಏನಿದೆ ಅದು ಕೂಡ ರೈಮಿಂಗು. ಟ್ರೀ ಆ್ಯಂಡ್ ಮೀ ಈಸ್ ಆಲ್ಸೋ
Me and tree is also rhyming, so R. ಸೊ ಎಷ್ಟು ಒಂದು ಸುಂದರವಾದ ಕತೆ ಅಲ್ಲ. ನನಗಂತೂ ಇದನ್ನು ಓದೋವಾಗ ಆಗಿರಲಿ ಅಥವಾ ನಿಮಗೆ ಎಕ್ಸ್ಪ್ಲೇನ್ ಮಾಡೋವಾಗ ಆಗಿರಲಿ ನನಗೆ ಸುಮಾರು ಖುಷಿನ ನೀಡ್ತಿದ್ದು. ಅದನ್ನೇ ನಾನು ಹೇಳಿದ್ದು ಹ್ಯೂಮರ್ ಅಂತ. ಈ ಒಂದು ಕ್ಯಾರೆಕ್ಟರ್ಸ್ ಏನಿದ್ದಾರೆ ಅವರೇ ಎಷ್ಟು ಒಂದು ಹ್ಯೂಮರ್ನ ತರ್ತಾರೆ. ಅರ್ಥ ಆಯ್ತಾ ಮಕ್ಕಳೇ? ಸೊ ಅವರಲ್ಲೇ ಒಂದು ಹಾಸ್ಯ ಪ್ರಜ್ಞೆ ಕೂಡ ಇದೆ, ಮತ್ತೆ ಎಷ್ಟು ಒಂದು ರೀತಿಯಾದ ಜಾಲಿನೆಸ್ನ ನೀಡ್ತಾರೆ ನಮಗೆ. ಸೊ ಇವಾಗ ನಾನು ಯಾವಾಗಲೂ ಮಾಡೋ ಹಾಗೆ ಒಂದೆರಡು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ಕೂಡ ನೋಡೋಣ. ಸೊ ನಾ ಹೇಳ್ದಂಗೆ ಎರಡು ಮಾರ್ಕ್ ಕ್ವೆಶನ್ಸ್ನ ಕೇಳಿದ್ರು, ಮತ್ತು ನಿಮಗೆ 4 ಮಾರ್ಕ್ಗೆ ಇತ್ತೀಚೆಗೆ 4 ಮಾರ್ಕ್ಗೆ ಜಾಸ್ತಿ ಕೇಳ್ತಿದ್ದಾರೆ ಅಂತ. ಬಟ್ ಪ್ರತಿ ಒಂದು ಸ್ಟೇಟ್ಮೆಂಟು ಅಥವಾ ಪ್ರತಿ ಒಂದು ಲೈನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಬಿಕಾಸ್ ಯಾವಾಗಾದರೂ ನಿಮ್ಗೆ ಅದನ್ನು ಎಕ್ಸ್ಟ್ರಾಕ್ಟ್ಗೆ ಕೇಳ್ಬೋದು. ಸೊ in the poem Grandma Climbs a Tree, the speaker says that his grandma is not childish. What else is she then? Why is she considered to be so? ಈ ಒಂದು ಪದ್ಯದಲ್ಲಿ ಸ್ಪೀಕರ್ ಹೇಳ್ತಾರೆ ಆ ಒಂದು ಗ್ರ್ಯಾಂಡ್ ಮದರ್ ಏನಿದ್ದಾರೆ ಅವರು ಚೈಲ್ಡಿಶ್ ಅಲ್ಲ ಅಂತ. ಅವ್ರು ಚೈಲ್ಡಿಶ್ ಆಗಿಲ್ದರೆ ಇನ್ನೇನಾಗಿದ್ರು ಮತ್ತೆ ಯಾಕೆ ಅವ್ರನ್ನ ಆ ಥರ ಕನ್ಸಿಡರ್ ಮಾಡ್ತಾರೆ ಅಂತ. ನಾನು ಮೊದಲನೇ ಸ್ಟ್ಯಾನ್ಸಲ್ಲಿ ನಿಮ್ಗೆ ಹೇಳಿದೆ, ಗ್ರ್ಯಾಂಡ್ ಮದರ್ ಅವ್ರನ್ನ ಚೈಲ್ಡಿಶ್ ಅಲ್ಲ, ಬಟ್ ಅವ್ರನ್ನ ಜೀನಿಯಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಯಾಕೆ ಕನ್ಸಿಡರ್ ಮಾಡ್ತಾರೆ? ಬಿಕಾಸ್ ಅವ್ರ ಕೈಲಿ ಒಂದು ಮರ ಹತ್ತೋ ಕೆಪಾಸಿಟಿ ಇತ್ತು, ಚಿಕ್ಕ ಮಗುಲಲ್ಲ, ವಯಸ್ಸಾದ್ಮೇಲೆ ಕೂಡ. ಅರ್ಥ ಆಯ್ತಾ? ಸೊ ಅದೇ ನಿಮ್ಮ ಆನ್ಸರ್. ಬಟ್ ನಾನು ಇವಾಗ ಅದನ್ನ ಹೇಗೆ ಫ್ರೇಮ್ ಮಾಡಿದ್ದೀನಿ ನೋಡಿ. According to the speaker, the grandmother is a genius and not childish. From childhood to age of 62, she can climb trees quickly. She doesn't care about people asking her to grow old gracefully. ಅರ್ಥ ಆಯ್ತಾ? ಸೊ ನಾನು ಮೊದಲನೇದಾಗಿ ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡಿದ್ದೀನಿ. ಅರ್ಥ ಆಯ್ತಾ? ಈ ಲೈನಲ್ಲಿ ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡಿದ್ದೀನಿ. ಆಮೇಲೆ ಈ ಲೈನಲ್ಲಿ ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡಿದ್ದೀನಿ. ಸೊ ಒಂದು 2 ಮಾರ್ಕ್ ಕ್ವೆಶನ್ ಕೇಳಿದಾಗ ನೀವೊಂದು 2 ಇಂದ 3 ಸೆಂಟೆನ್ಸ್ ಬರೆದ್ರೆ ಆಯಿತು ಮಕ್ಕಳೇ. ಅರ್ಥ ಆಯ್ತಾ? ಅದಕ್ಕಿಂತ ಜಾಸ್ತಿ ಬರೆಯೋಕ್ಕೆ ಹೋಗಬೇಡಿ. ಮ್ಯಾಕ್ಸಿಮಮ್ ಒಂದು 3 ಇಂದ ಓಕೆ ಒಂದು 4 ಅಂತ ಅಂದ್ಕೊಳ್ಳಿ. ಬಟ್ ನನ್ನ ಕೇಳಿದ್ರೆ ಪ್ಲೀಸ್ 2 ಮಾರ್ಕ್ಗೆ ಎಷ್ಟು ಕೇಳಿದಾರೋ ಅಷ್ಟಕ್ಕೆ ಉತ್ತರ ಬರೀರಿ. 1 ಪೇಜ್ ಬರಿತೀನಿ ಅಂತ ಹೋದರೆ ಖಂಡಿತ ಅಲ್ಲಿ ಇವ್ಯಾಲ್ಯೂಯೇಟರ್ ಕೂಡ ಅಷ್ಟು ಟೈಮ್ ಇರಲ್ಲ. ನಿಮ್ಮ ಪ್ರತಿಯೊಂದು ಆನ್ಸರ್ ಅಷ್ಟು ಉದ್ದುದ ಬರೆದ್ರೆ. ಸೊ ಎಷ್ಟು ಮಾರ್ಕ್ಸ್ ಕೇಳಿರ್ತಾರೋ ಅದರ ಪ್ರಕಾರ ನಿಮ್ಮ ಆನ್ಸರ್ನ ಕನ್ಸ್ಟ್ರಕ್ಟ್ ಮಾಡಿ. ಅರ್ಥ ಆಯ್ತಾ? ಇವಾಗ ಮುಂದಿನ ಒಂದು ಪ್ರಶ್ನೆನ ನೋಡೋಣ. ಸೊ ನಾನು ಹೇಳ್ದಂಗೆ ಇಡೀ ಒಂದು ಪದ್ಯದ ಸಮ್ಮರಿನ ನೋಡ್ಕೊಳ್ಳಿ. ಬಿಕಾಸ್ ಒಂದು 4 ಮಾರ್ಕ್ ಕ್ವೆಶನ್ಗೆ ಎನಿ ಪೋಯಟ್ರಿ ನಿಮಗೆ ಸಮ್ಮರಿ ಗೊತ್ತಿದ್ರೆ ನೀವು ಅದನ್ನು ಫ್ರೇಮ್ ಮಾಡಿ ಈಸಿಯಾಗಿ ಆ 4 ಮಾರ್ಕ್ನ ಪಡಿಬೋದು. ಸೊ ಸಮ್ಮರೈಸ್ ಅಂದರೆ ಒಂದು ವಿವರಿಸಿ ಇನ್ ಯೋರ್ ಓನ್ ವರ್ಡ್ಸ್ ದ ಸಬ್ಸ್ಟೆನ್ಸ್ ಆಫ್ ದ ಪೋಯಮ್ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಅ ಟ್ರೀ. ಇಲ್ಲಿ ಆ್ಯಕ್ಚುಲಿ ಡೈರೆಕ್ಟಾಗಿ ನಿಮಗೆ ಈ ಒಂದು ಪದ್ಯದ ಸಮ್ಮರಿ ಬರೀರಿ ಅಂತ ಹೇಳಿದ್ದಾರೆ. ನಿಮ್ಮದೇ ಒಂದು ಓನ್ ವರ್ಡ್ಸ್ ಯೂಸ್ ಮಾಡಿಕೊಂಡು ಬರೀರಿ ಅಂತ ಹೇಳಿದ್ದಾರೆ. 4 ಮಾರ್ಕ್ಗೆ ಮಾರ್ಚ್ 2016 ಕೇಳಿದ್ರದ್ದು. ನಾನಿವಾಗ ಸಮರಿನ ಓದ್ತೀನಿ. ಪೂರ್ತಿ ಪದ್ಯವನ್ನೇ ನಾನು ಎಕ್ಸ್ಪ್ಲೇನ್ ಮಾಡಿರೋದ್ರಿಂದ ಲೈನ್ ಬೈ ಲೈನ್ ಎಕ್ಸ್ಪ್ಲೇನ್ ಮಾಡಲ್ಲ. ಇನ್ನೊಂದು ವಿಡಿಯೋ ಬರುತ್ತೆ, ಅದ್ರಲ್ಲಿ ನಾನು ಸಮರಿ ಹೇಳಿರ್ತೀನಿ. ಸೊ ಅದನ್ನು ಕೂಡ ನೋಡಿ. In Ruskin Bond's poem, Grandma Climbs a Tree, the speaker describes the grandmother's unique interest and skill. The grandmother learned to climb trees at the age of 6 from her brother and continued to climb till the age of 62. People around her would tell her that it wasn't graceful behavior, but she wasn't bothered. Her family was worried that she would fall and get hurt. One day, she climbed a tree and couldn't climb back down. She was miserable, being told to the rest for a week in her bed by the doctor, and asked her son to build her a tree house. Once the tree house was complete, the grandmother lived happily in the tree house, and the speaker often visited her. So ನೀವಿಲ್ಲಿ 4 ಮಾರ್ಕ್ಗೆ ನೀವು ನೋಡಿದ್ದೀರಾ. ಇಷ್ಟನ್ನ ಬರೆಯೋದು ಇಂಪಾರ್ಟೆಂಟ್ ಕೂಡ ಆಗುತ್ತೆ ಮಕ್ಕಳೇ. ಈಗ ಫಿಗರ್ ಆಫ್ ಸ್ಪೀಚ್ನ ನೋಡೋಣ ಬನ್ನಿ. ಮೊದಲನೇದಾಗಿ
ವೈಲ್ ಎವ್ರಿ ಬ್ರೀಸ್ ವಿಸ್ಪರ್ಡ್ ಆಫ್ ಸಮ್ಮರ್ ಅಂಡ್ ಡಾನ್ಸಿಂಗ್ ಲೀವ್ಸ್ ಅಂತ ಏನಿದೆ ಅದು ಒಂದು ಪರ್ಸಾನಿಫಿಕೇಶನ್. ಯಾಕೆ ಅದೊಂದು ಪರ್ಸಾನಿಫಿಕೇಶನ್? ಬ್ರೀಸ್ ಅಂದ್ರೆ ಜೋರಾಗಿ ಬೀಸುವಂತಹ ಗಾಳಿ ಏನಿದೆ ಅದು ನಾನ್ ಲಿವಿಂಗ್ ಥಿಂಗ್ ಅಲ್ವಾ, ನಾನ್ ಲಿವಿಂಗ್ ಎಂಟಿಟಿ ಅಲ್ವಾ. ಅದಕ್ಕೆ ಒಂದು ಲಿವಿಂಗ್ ಎಂಟಿಟಿನ ಕ್ಯಾರೆಕ್ಟರಿಸ್ಟಿಕ್ ನ ಕೊಟ್ಟಿದ್ದಾರೆ. ಯಾವುದು? ವಿಸ್ಪರ್ ಅಂದ್ರೆ ಪಿಸ್ಕುಟ್ಟೋದು. ಆಯ್ತಾ? ಸೊ ಇವಾಗ ಇಲ್ಲೇನಂತ ಇದ್ದಾರೆ, ಈ ಒಂದು ಗಾಳಿ ಏನಿದೆ ಅದು ಪಿಸುಗುಡ್ತಿದೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಡಾನ್ಸಿಂಗ್ ಲೀವ್ಸ್ ಏನಿದೆ ಅದು ಕೂಡ ಹಿಂಗೇನೆ. ಮುಂದೆ ನೋಡೋಣ. ವಾಸ್ ವಾಟ್ ಶಿ ನೌ ವಾಂಟೆಡ್. ವರ್ಡ್ ಏನಿದೆ ವಾಸು, ವಾಟು, ವಾಂಟೆಡ್ ಸುಮಾರು ಸತಿ ರಿಪೀಟ್ ಆಗ್ತಿದೆ. ಆ್ಯಂಡ್ ಸ್ಟಾರ್ಟ್ ಆಗ್ತಿರೋದು ವಾಸ್ ಸೌಂಡ್ ಇಂದ ಅಲ್ವಾ, ಅದಕ್ಕೆ ಇದು ಆಲಿಟರೇಷನ್ ಅಂತ ನಾವು ಕರಿತೀವಿ. ಇಟ್ ವಾಸ್ ಲೈಕ್ ಅ ಬ್ರೀಫ್ ಸೀಸನ್. ಇಲ್ಲಿ ಆ ಒಂದು ಗ್ರ್ಯಾಂಡ್ ಮದರ್ ಹುಷಾರ್ ತಪ್ಪಿದ್ದು ಮತ್ತೆ ಅವ್ರಿಗೆ ರೆಸ್ಟ್ ತಗೊಳಕ್ ಹೇಳಿದ್ದನ್ನ ಒಂದು ಪೇನ್ಫುಲ್ ಅಂದ್ರೆ ಒಂದು ತುಂಬಾ ಒಂದು ನೋವಲ್ಲಿದ್ದಿರುವಂತಹ ಒಂದು ಪೀರಿಯಡ್ಗೆ ಕಂಪೇರ್ ಮಾಡ್ತಾರೆ. ಅದಕ್ಕೇನೆ ಅದನ್ನ ನಾವು ಸಿಮಿಲಿ ಅಂತ ಹೇಳ್ತೀವಿ. ದ ಗ್ರ್ಯಾಂಡ್ ಮದರ್ ಬೀಯಿಂಗ್ ಆಸ್ಕ್ಡ್ ಟು ರೆಸ್ಟ್ ಇನ್ ಬೆಡ್ ಇಸ್ ಕಂಪೇರ್ಡ್ ಟು ಅ ಪೇನ್ಫುಲ್ ಅಂಡ್ ಟಾರ್ಚರಸ್ ಟೈಮ್. ಆಯ್ತಾ? ದೇರ್ ವಾಸಂಟ್ ಅ ಟ್ರೀ ಶಿ ಹ್ಯಾಡಂಟ್ ಬೀನ್ ಅಪ್ ಅಂದ್ರೆ ಇದು ಒಂದು ಡಬಲ್ ನೆಗೆಟಿವ್ ಆಗಿರುತ್ತೆ. ಹೇಗೆ? ಇಲ್ಲಿ ಎರಡು ನೆಗೆಟಿವ್ ಟರ್ಮ್ಸ್ ನ ಯೂಸ್ ಮಾಡಿದ್ದಾರೆ, ನೆಗೆಟಿವ್ಸ್ ನ ಯೂಸ್ ಮಾಡಿದ್ದಾರೆ, ವಾಸಂಟು ಮತ್ತೆ ಹ್ಯಾಡೆಂಟು. ಸೊ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ಎಂಫಿಸಿಸ್ಸು ಯಾವುದೇ ಒಂದು ಮರ ಈ ಗ್ರ್ಯಾಂಡ್ ಮದರ್ ಹತ್ತಿಲ್ದೇರೆ ಇಲ್ಲ ಅಂತ ಹೇಳೋದಿಕ್ಕೆ ಈ ಎರಡು ಡಬಲ್ ನೆಗೆಟಿವ್ ಅಂತ ಏನಿದೆ ಫಿಗರ್ ಆಫ್ ಸ್ಪೀಚು ಅದನ್ನ ಯೂಸ್ ಮಾಡಿದ್ದಾರೆ. ವಾಸಂಟು ಮತ್ತೆ ಹ್ಯಾಡೆಂಟ್ ಏನಿದೆ ಅದು ಈ ಪದಗಳು. ಅರ್ಥ ಆಯ್ತಾ ಮಕ್ಕಳೇ? ಸೊ ಈ ಫಿಗರ್ ಆಫ್ ಸ್ಪೀಚ್ ನೀವು ತಿಳ್ಕೊಂಡಿರೋದು ಮುಖ್ಯ, ಬಿಕಾಸ್ ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಅಂಡ್ ಇದರ ಜೊತೆಗೆ ಮಕ್ಕಳೇ ನಾವು ಈ ಒಂದು ಎಕ್ಸ್ಪ್ಲನೇಷನ್ ವಿಡಿಯೋನ ಅಂತ್ಯಕ್ಕೆ ಬಂದಿದ್ದೀವಿ. ನಾ ಹೇಳ್ದಾಗೆ ಈ ಒಂದು ಪದ್ಯದಿಂದ ನಿಮಗೆ ಕಂಪ್ಲೀಟ್ ಸಮ್ಮರಿ ತಿಳ್ಕೊಂಡಿರೋದು ತುಂಬಾ ಮುಖ್ಯ. ಮತ್ತೆ ಪ್ರತಿ ಒಂದು ಲೈನು ಮತ್ತೆ ಪದವನ್ನ ಅರ್ಥ ಮಾಡ್ಕೊಳ್ಳಿ, ಬಿಕಾಸ್ ಎಕ್ಸ್ಟ್ರಾಕ್ಟ್ಸ್ ಎಲ್ಲ ಅದನ್ನ ಕೇಳ್ಬೋದು. 2 marks 4 marks ಎಕ್ಸ್ಟ್ರಾಕ್ಟ್ಸ್ ಏನಾದರೂ ಕೇಳ್ಬೋದು. ಇತ್ತೀಚೆಗೆ ನಾ ಹೇಳ್ದಂಗೆ 4 ಮಾರ್ಕ್ ಕ್ವೆಶನ್ ಜಾಸ್ತಿ ಕೇಳಿದ್ದಾರೆ. ಅದ್ರ ಜೊತೆಗೆ ನಮ್ಮ ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಕೂಡ ಮಾಡಿ. ಲೈಕ್ ಮಾಡೋದನ್ನ ಮರಿಬೇಡಿ, ಕಾಮೆಂಟ್ನ ಮಾಡಿ ನಿಮ್ಗೆ ಹೆಂಗೆ ಅನ್ನಿಸ್ತಿದೆ, ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ. ಆಮೇಲೆ ನಿಮ್ಮ ಕಾನ್ಫಿಡೆನ್ಸ್ ಹೆಚ್ಚು ಮಾಡ್ಕೊಳ್ಬೇಕು ಅಂದರೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಏನು ಅಟ್ಯಾಚ್ ಆಗಿದೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದನ್ನು ಕೂಡ ರೆಫರ್ ಮಾಡಿ. ನಾನು ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಆ ವಿಡಿಯೋಲಿ ನಾವು ಈ ಒಂದು ಪದ್ಯದ ಸಮ್ಮರಿನ ನೋಡೋಣ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.